ನಾನ್ ಹೇಳ್ತಿರೋ ಬೌಲರ್ ಬಂದ್ಬಿಟ್ಟು ವಿದ್ಯಾಧರ್ ಪಾಟೀಲ್. ಇವ್ರು ಬರೋದು ರಾಯಚೂರಿಂದ. ಬಿಸಿಲು ನಗರದಿಂದ ಬಂದು ಕರ್ನಾಟಕಕ್ಕೆ ಆಡೋದು ಇವ್ರು. ಕರ್ನಾಟಕದ ಹುಡುಗರು ನಾವು ಆದಷ್ಟು ಬೆಳೆಸ್ಬೇಕು. ಹಂಗಾಗಿ ಪುಷ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಫ್ರಾಂಚೈಸಿಗಳಿಗೆ ಇದು ವಿಡಿಯೋ ತಲುಪಿಸಿ. ಯಾರಿಗಾರು ಇಂಜುರಿ ರಿಪ್ಲೇಸ್ಮೆಂಟ್ ಇದ್ರೆ ವಿದ್ಯಾಧರ್ ಪಾಟೀಲ್ನೇ ಸೆಲೆಕ್ಟ್ ಮಾಡ್ಲಿ ಅಂತ ಹೇಳಕ್ ಇಷ್ಟ. ಪ್ರೈಮರಿ ಸ್ಕಿಲ್ ಬಂದು ಅವ್ರ ಬೌಲಿಂಗು, ಸೆಕೆಂಡರಿ ಸ್ಕಿಲ್ ಬಂದ್ಬಿಟ್ಟು ಬ್ಯಾಟಿಂಗು. ಬಟ್ ಬ್ಯಾಟಿಂಗು ಬರಿ ಹೊಡಿತಾರೆ, ಲಾಂಗ್ ಹಿಟ್ಸ್ ಗಳು ಹೊಡಿತಾರೆ. ನಿಮ್ಗೆ ಡೌನ್ ದ ಆರ್ಡರ್ 6 ಟರ್ನ್ 7 ಟರ್ನ್ ಬೇಕು ಅಂದ್ರೆ ಈಗ ಯೂಸ್ಫುಲ್ ಕಾನ್ಸಂಟ್ರೇಷನ್ ಬೇಕಾಗಿರುತ್ತೆ. ಈಗ 10 ಬಾಲ್ಸ್ 20 ರನ್ಸ್ ಅದೆಲ್ಲ ಬೇಕಾದ್ರೆ ನಿಮ್ಗೆ ಹಿಟ್ಟಿಂಗ್ ಕೊಡ್ತಾರೆ. ರೀಸೆಂಟ್ ಆಗಿ ಆಗಿರೋ ನಿಮಗೆ ಅವ್ರ ಕೆರಿಯರ್ ತೆಗೆದು ನೋಡಿದ್ರೆ ನಾವು ರೀಸೆಂಟ್ ಆಗಿ T20 ಅವ್ರು ಚೆನ್ನಾಗಿದೆ. ಏನು ಬ್ಯಾಟಿಂಗ್ ಅಂತ ಬಂದ್ರೆ 210 ಸ್ಟ್ರೈಕ್ ರೇಟ್ ಆಡ್ತಾರೆ. ಬ್ಯಾಟಿಂಗ್ ಅಂತ ಬಂದ್ರೆ ನಿಮಗೆ ಒಳ್ಳೆ ಬೌಲರ್ ಕಮ್ಮಿ ಇಂಡಿಯನ್ ಒಳ್ಳೆ ಕೋರ್ ಬೌಲರ್ ಸಿಗೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಒಳ್ಳೆ ಬೌಲರ್ ಸಾಧ್ಯ ಆದ್ರೆ ಶೇರ್ ಮಾಡಿ ವಿಡಿಯೋನ. ತುಂಬಾ ಫ್ರಾಂಚೈಸಿಗಳಿಗೆ ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾರು ಇಂಜುರಿ ಆದ್ರೆ ಮೇನ್ಲಿ ಇದು ಬೇಕಾಗಿರೋದು ಯಾರ ಟೀಮಿಗೆ ಅಂದ್ರೆ ಕೋಲ್ಕತ್ತಾ, SRH, ಚೆನ್ನೈ ಈ ಟೀಮ್ಗಳಿಗೆ ಜಾಸ್ತಿ ಬೇಕು. ಈಗ ಬೌಲಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ನಾನ್ ಹೇಳ್ತಿರೋ ಬೌಲರ್ ಬಂದ್ಬಿಟ್ಟು ವಿದ್ಯಾಧರ್ ಪಾಟೀಲ್. ಇವ್ರು ಬರೋದು ರಾಯಚೂರಿಂದ. ಬಿಸಿಲು ನಗರದಿಂದ ಬಂದು ಕರ್ನಾಟಕಕ್ಕೆ ಆಡೋದು ಇವ್ರು. ಎಷ್ಟು ಬಿಸಿಲು ಇರುತ್ತೆ ರಾಯಚೂರಲ್ಲಿ, ಅಷ್ಟೇ ಹಾಟ್ ಇರುತ್ತೆ ಇವ್ರ ಬೌಲಿಂಗ್. ಅಷ್ಟು ಸುಲಭ ಅಲ್ಲ ಆಡೋದು. ಯಾಕೆಂದ್ರೆ ರೀಸೆಂಟ್ ಆಗಿ ನಡೆದಿರೋ ಸೈಯದ್ ಮುಸ್ತಕ್ ಅಲಿ ಟೂರ್ನಮೆಂಟ್ ಅಲ್ಲಿ ನೋಡಿದೀವಿ. ಅಂದ್ರೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಅಂದ್ರೆ ತುಂಬಾ ಜನ ಗೊತ್ತಿರಲ್ಲ, ಅದು T20 ಫಾರ್ಮೆಟ್ ಅಲ್ಲಿ ನಡೆಯೋದು. ಯಾಕೆ ಇದು ಬಂದ್ಬಿಟ್ಟು ಡೊಮೆಸ್ಟಿಕ್ ಕ್ರಿಕೆಟ್. ಹೇಗೆ ರಣಜಿ ಟೆಸ್ಟಿಗೋ ಇದು ಬಂದ್ಬಿಟ್ಟು ನಿಮಗೆ T20 ಫಾರ್ಮೆಟ್ ಅಲ್ಲಿ ನಡೆಯುತ್ತೆ. ಅಲ್ಲಿ ನಿಮಗೆ ಕರ್ನಾಟಕಕ್ಕೆ ಆಕ್ಚುಲಿ ಮೇನ್ ಬೌಲರ್ ಆಗಿ ಈಗ ಹೊರಹೊಮ್ಮಿದ್ದಾರೆ. ಈಗ ವೈಶಾಖ್ ವಿಜಯಕುಮಾರ್ ಎಲ್ಲ ಇದ್ದಾರೆ. ಹಂಗೆ ವಿದ್ಯಾಧರ್ ಪಾಟೀಲ್ ಸ್ವಲ್ಪ ಅನ್ಫಾರ್ಚುನೇಟ್ಲಿ IPL ಅಲ್ಲಿ ಅನ್ಸೋಲ್ಡ್ ಆದ್ರು. ಯಾಕೆಂದ್ರೆ ನಿಮಗೆ ಬ್ಯಾಟಿಂಗ್ ಅಂತ ಬಂದ್ರು ಧಮಕ ಆಡ್ತಾರೆ. ಲಾಸ್ಟ್ ಅಲ್ಲಿ ಫ್ಯೂನಿಕ್ಸ್, ನಿಮ್ ಬೇಕಾದ್ರೆ ಶಾರ್ಜುಲ್ ಠಾಕೂರ್ ಈ ತರ ಬ್ಯಾಟಿಂಗ್ ಅವ್ರು ಸ್ವಲ್ಪ ಹೊಡಿಬಿಡಿ ಹೊಡಿಬಿಡ್ತಾರೆ. 210 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ ರೀಸೆಂಟ್ ಆಗಿ ಎಲ್ಲ ಅವರು ಸ್ಟ್ರೈಕ್ ರೇಟ್ ನೋಡಿದಾಗ. ಮತ್ತೆ ಬೌಲಿಂಗ್ ಅಂತ ಬಂದ್ರು ಒಳ್ಳೆ ಎಕಾನಮಿ ಇದೆ ಅವ್ರದ್ದು. ನಿಮಗೆ ಬೇಕಾದ್ರೆ 3 ಫೇಸ್ ಅಲ್ಲೂ ಬೌಲಿಂಗ್ ಮಾಡ್ತಾರೆ. ಯಾವ್ದಾದ್ರು ಅಂದ್ರೆ ನಿಮಗೆ ಪವರ್ ಪ್ಲೇ ಬೇಕೋ ಪವರ್ ಪ್ಲೇ ಅಲ್ಲಿ ಹಾಕೊಡ್ತಾರೆ. ಸ್ವಿಂಗ್ ಚೆನ್ನಾಗಿದೆ ಅವ್ರದ್ದು. ಮತ್ತೆ ನಿಮಗೆ ಡೆತ್ ಅಲ್ಲಿ ಬೇಕೋ ಡೆತ್ ಅಲ್ಲಿ ಚೆನ್ನಾಗಿ ಸ್ಲೋವರ್ ಒನ್ಸ್ ಇಟ್ಟಿದ್ದಾರೆ. ಆರ್ಕರ್ಸ್ ಇದೆ ಚೆನ್ನಾಗಿ. ಮತ್ತೆ ಬ್ಯಾಕ್ ಆಫ್ ಹ್ಯಾಂಡ್ ಸ್ಲೋವರ್ ಅನ್ನು ಚೆನ್ನಾಗಿ ಆಗ್ತಾರೆ. ಹಂಗಾಗಿ ನೀವು ವಿದ್ಯಾಧರ್ ಪಾಟೀಲ್ನ ಅದೊಂದು ಟ್ರೈ ಮಾಡ್ಬೋದು. ಇನ್ನು ಮಿಡ್ಲ್ ಫೇಸ್ ಅಲ್ಲಿ ಓಕೆ, ಅದೇನು ಮ್ಯಾಟ್ರ್ ಆಗಲ್ಲ, ಯಾರು ಬೇಕಾದ್ರು ಬೌಲಿಂಗ್ ಮಾಡ್ತಾರೆ. ಇನ್ನು 25 ವರ್ಷದ ಹುಡುಗ, ಹಂಗಾಗಿ ನೀವು ಅವ್ರನ್ನ ಟ್ರೈ ಮಾಡ್ಬೋದು. ಆಕ್ಚುಲಿ ಕರ್ನಾಟಕದ ಹುಡುಗರು ನಾವು ಆದಷ್ಟು ಬೆಳೆಸ್ಬೇಕು. ಹಂಗಾಗಿ ಪುಷ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಫ್ರಾಂಚೈಸಿಗಳಿಗೆ ಇದು ವಿಡಿಯೋ ತಲುಪಿಸಿ. ಯಾರಿಗಾರು ಇಂಜುರಿ ರಿಪ್ಲೇಸ್ಮೆಂಟ್ ಇದ್ರೆ ವಿದ್ಯಾಧರ್ ಪಾಟೀಲ್ನೇ ಸೆಲೆಕ್ಟ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.